ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಕಿಚ್ಚು ಹೆಚ್ಚಳವಾಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಮುಸ್ಲಿಂ ನಾಯಕರಿಂದ ಬೃಹತ್ ಪ್ರತಿಭಟನೆ ಆರಂಭವಾಗುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಸ್ಲಿಂ ನಾಯಕರಿಂದ ಬೃಹತ್ ಪ್ರತಿಭಟನೆ ಆರಂಭವಾಗುತ್ತೆ. ಮಂಗಳೂರಿನ ಅಡ್ಯಾರ್ ಬಳಿಯ ಶಾ ಗಾರ್ಡನ್ನ ಬಳಿಯಲ್ಲಿ ಈ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಪ್ರತಿಭಟನಾ ಸ್ಥಳದ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಹಮ್ಮಿಕೊಳ್ಳಲಾಗಿದೆ. ಅತಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನಾ ಸಭೆಗೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಮೈದಾನದ ಒಳಗೆ ಎಂಟ್ರಿ ಆಗುವಂತಹ ಸ್ಥಳದಲ್ಲಿ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ದೇಶದಾದ್ಯಂತ ತೀವ್ರವಾಗಿ ಹೋರಾಟಗಳಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಒಂದು ಹೋರಾಟ, ಕೆಲವರು ಊರೇ ಬಿಟ್ಟು ಬೇರೆ ಊರುಗಳಿಗೆ ಪಲಾಯನ ಮಾಡುವಂತಹ ಒಂದು ಸ್ಥಿತಿ ಎದುರಾಗಿದೆ. ಹೀಗಾಗಿ ಈ ಒಂದು ಹೋರಾಟದಲ್ಲಿ ಯಾವುದೇ ಗೊಂದಲಕಾರಿ ವಾತಾವರಣ ನಿರ್ಮಾಣ ಆಗದಂತೆ ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಮತ್ತೊಂದೆಡೆ ವಾಹನ ನಿಲುಗಡೆಗೆ ಅಂತ ಪ್ರತ್ಯೇಕವಾಗಿ ವ್ಯವಸ್ಥೆ, ಮತ್ತೊಂದೆಡೆ ಅತಿ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಇವತ್ತು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಈಗಾಗಲೇ ಅಡ್ಯಾರಿನ ಶಾ ಮೈದಾನ ಅನ್ನುವಂಥದ್ದು ಸಂಪೂರ್ಣವಾಗಿ ಇವತ್ತಿನ ಪ್ರತಿಭಟನೆಗೆ ತಯಾರಿಯಾಗಿದೆ. ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು, ಒಂದು ಕಡೆಯಿಂದ ಭವ್ಯವಾಗಿರುವಂತಹ ಮೈದಾನ, ಇನ್ನೊಂದು ಕಡೆಯಿಂದ ವಿಶಾಲವಾಗಿರುವಂತಹ ವೇದಿಕೆ. ಇವತ್ತು ಸುಮಾರು 4 ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನಾಕಾರರು ಅಡ್ಯಾರ್ನ ಶಾ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಹೋರಾಟವನ್ನ ಕೈಗೆತ್ತಿಕೊಳ್ಳಲಿಕ್ಕಿದ್ದಾರೆ. ಇದರಲ್ಲಿ ಸಾಕಷ್ಟು ಧರ್ಮ ಗುರುಗಳು, ಉಲೇಮಾಗಳು, ಕಾಜಿಗಳು ಮತ್ತು 4 ಜಿಲ್ಲೆಯ ಜನರು ಸೇರಲಿದ್ದಾರೆ. ಸುಮಾರು 50,000 ಜನ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಆ ಮೈದಾನ ಕೂಡ ಸಜ್ಜಾಗಿದೆ. ಆಸನದ ವ್ಯವಸ್ಥೆಗಳು ಕೂಡ ನಡೆದಿದೆ. ಬಹಳ ವಿಶಾಲವಾಗಿರುವಂತಹ ಒಂದು ಮೈದಾನ ಇದು. ಸುಮಾರು 50,000 ಜನ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗಿರುವಂತಹ ಒಂದು ಸೀಟಿಂಗ್ ಕೆಪಾಸಿಟಿ ಇರುವಂತಹ ಒಂದು ಮೈದಾನ. ಹಾಗಾಗಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಆಗಮಿಸುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಗಳನ್ನ ಮಾಡಲಾಗಿದೆ. ಮತ್ತು ಪ್ರಮುಖವಾಗಿ ಯಾವುದೇ ರೀತಿ ಏನು ಅಹಿತಕರ ಘಟನೆಗಳಾಗಬಾರದು ಅಥವಾ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅನ್ನುವಂಥ ರೀತಿಯಲ್ಲೂ ಕೂಡ ಪೊಲೀಸರು ಅಂತಿಮ ಹಂತದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಏನು ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಒಂದು ಶಾ ಮೈದಾನ, ಈ ಶಾ ಮೈದಾನದಲ್ಲಿ ಸಂಜೆ ಪ್ರತಿಭಟನೆ ನಡೆಯುವಂತಹ ವೇಳೆ ಸಾಕಷ್ಟು ವಾಹನ ದಟ್ಟಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಸಂಚಾರದಲ್ಲೂ ಕೂಡ ಬಹಳ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಈ ಹಿಂದೆ ಪೊಲೀಸರು ಸಂಚಾರವನ್ನ ನಿಷೇಧ ಮಾಡಿದ್ರು, ಆದ್ರೆ ಹೈಕೋರ್ಟ್ ಆದೇಶದ ಮೇರೆಗೆ ಆ ಒಂದು ನಿಯಮವನ್ನ ವಾಪಸ್ ಪಡೆಯಲಾಗಿತ್ತು. ಎಂದಿನಂತೆ ಸಂಚಾರ ನಡೆಯುತ್ತೆ. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಇಲ್ಲಿ ಬರುವಂತಹ ಸಂದರ್ಭ ಮತ್ತೆ ಟ್ರಾಫಿಕ್ ಜಾಮ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ 2 ಎಂಟ್ರಿ ಇದೆ. ವಿಐಪಿಗಳಿಗೆ ಒಂದು ಎಂಟ್ರಿ ಇದೆ ಮತ್ತು ಸಾಮಾನ್ಯವಾಗಿ ಬರುವಂತಹ ಪ್ರತಿಭಟನಾಕಾರರಿಗೆ ಎಂಟ್ರಿ ಇದೆ. ಏನು ಅಲ್ಲಿ ನೋಡ್ತಾ ಇದ್ದೀರಾ, ಅದು ಸಾಮಾನ್ಯವಾಗಿ ಪ್ರತಿಭಟನಾಕಾರರು ಏನು ಬರ್ತಾರೆ ಅವರಿಗೋಸ್ಕರ ಮಾಡಿರುವಂತಹ ಎಂಟ್ರಿ. ಮತ್ತು ಇನ್ನೊಂದು ಭಾಗದಲ್ಲಿ ಮೈದಾನದ ಡೆಡ್ ಎಂಡ್ ಅಲ್ಲಿ ವಿಐಪಿಗಳಿಗೆ ಮತ್ತು ಪ್ರಮುಖವಾಗಿ ಧರ್ಮಗುರುಗಳಿಗೆ ಬರೋದಕ್ಕೆ ಎಂಟ್ರಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಮತ್ತು ಈ ಒಂದು ಸ್ಟೇಜ್ ಅನ್ನ ಕೂಡ ತಾವು ಗಮನಿಸ್ತಾ ಹೋಗಬಹುದು. ಬಹಳ ವಿಶಾಲವಾಗಿರುವಂತಹ ಸ್ಟೇಜ್. ಎಲ್ಲ ಧರ್ಮಗುರುಗಳು ಇಲ್ಲಿ ಕುಳಿತುಕೊಳ್ಳಿಕ್ಕಿದ್ದಾರೆ ಮತ್ತು ಕೆಳಗಡೆ ಹಾಕಿರುವಂತಹ ಸೋಫಾದಲ್ಲಿ ವಿವಿಐಪಿಗಳು ಏನಿದ್ದಾರೆ, ವಿಐಪಿಗಳಿದ್ದಾರೆ, ಅವ್ರಿಗೆ ಎಲ್ರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮತ್ತು ಮೈದಾನದ ಸುತ್ತಲೂ ಕೂಡ ಬ್ಯಾರಿಕೇಡ್ ನಿಂದ ಕವರ್ ಮಾಡಲಾಗಿದೆ. ಅಂದ್ರೆ ಕೇವಲ 2 ಪ್ರಮುಖವಾಗಿರುವಂತಹ ಎಂಟ್ರಿ ಪಾಯಿಂಟ್ ಗಳನ್ನ ಬಿಟ್ಟು ಬೇರೆ ಇಲ್ಲಿಂದಲೂ ಕೂಡ ಇಲ್ಲಿಗೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇಲ್ಲ. ಆ 2 ಪ್ರಮುಖವಾಗಿರುವಂತಹ ಎಂಟ್ರಿ ಪಾಯಿಂಟ್ ಗಳಲ್ಲಿ ಮಾತ್ರ ಎಂಟ್ರಿ ಆಗೋದಕ್ಕೆ ಅವಕಾಶ ಇದೆ. ಬೇರೆ ಎಲ್ಲೂ ಕೂಡ ಎಂಟ್ರಿ ಆಗೋದಕ್ಕೆ ಅವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಬಹಳ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಕಾಕಿಯ ಸರ್ಪಗಾವಲು ಕೂಡ ಇದೆ. ಬೆಳಗಿನಿಂದಲೇ ಇಲ್ಲಿ ಪೊಲೀಸರು ಬ್ರೀಫಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. 5 ಎಸ್ಪಿಗಳು, 5 ಎಎಸ್ಪಿಗಳು ಮತ್ತು ಡಿವೈಎಸ್ಪಿಗಳು, ಸುಮಾರು 20 ಡಿವೈಎಸ್ಪಿಗಳು ಮತ್ತು 2,000 ಪೊಲೀಸ್ ಸಿಬ್ಬಂದಿ, 20 ಶಸ್ತ್ರಾಸ್ತ್ರ ಪಡೆ, 20 KSRP ತುಕುಡಿ ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಮತ್ತು ಅಂತಿಮ ಹಂತದ ತಯಾರಿ ಯಾವ ತರ ಇದೆ, ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ, ಆಯೋಜಕರು ಏನ್ ಹೇಳ್ತಾರೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಅಂತಿಮ ಹಂತದ ತಯಾರಿ ಆಗಿದೆ, ಯಾವ ತರ ನಿರೀಕ್ಷೆ ಇದೆ, ಏನೆಲ್ಲ ಪ್ರಿಪರೇಷನ್ಸ್? ಸರ್, ಇದೀಗಾಗಲೇ ನಮ್ದು ನಾವು ಏನೆಲ್ಲ ವ್ಯವಸ್ಥೆ ಇದೆ ಅದರಲ್ಲಿ 95% ಪೂರ್ಣಗೊಂಡಿದೆ. ಇನ್ನು ಸ್ವಲ್ಪ ಕೆಲಸಗಳು ಬಾರಿದ್ದು ಅದು ನಡೀತಾ ಇದೆ. ಬಹಳಷ್ಟು ಜನ, ಲಕ್ಷಾಂತರ ಜನ ಸೇರುವ ಒಂದು ನಿರೀಕ್ಷೆ ನಮ್ಮದಿದೆ. ಇವತ್ತು ಕೂಡ ಮಧ್ಯಾಹ್ನ ಜುಮಾ ನಂತರ ಎಲ್ಲ ಮಸೀದಿಗಳಲ್ಲೂ ನಾವು ಅನೌನ್ಸ್ ಮಾಡಲು ಸೂಚನೆ ಕೊಟ್ಟಿದ್ದೀವಿ. ಅದೇ ರೀತಿ ನಮಗೆ ಕೆಲವೊಂದು ಉತ್ತಮ ಗೈಡ್ಲೈನ್ಸ್ಗಳನ್ನು ಪೊಲೀಸ್ ಅಧಿಕಾರಿಗಳು ನೀಡಿದ್ದಾರೆ. ಅದೆಲ್ಲವನ್ನು ಪಾಲಿಸಲು ನಮ್ಮ ಸ್ವಯಂ ಸೇವಕರು
ನಮ್ಮೊಂದಿಗೆ ರೆಡಿಯಾಗಿ ಸಹಕರಿಸ್ತಾರೆ. ಈಗ ನಿನ್ನೆ ತನಕ ಇಲ್ಲಿ ಸಂಚಾರವನ್ನು ನಿಷೇಧ ಮಾಡಲಾಗಿತ್ತು, ಬಹಳ ಜನ ಬರ್ತಾರಂತೆ. ಈಗ ಆದೇಶವನ್ನ ಹಿಂಪಡೆಯಲಾಗಿದೆ. ಸೊ ವಾಹನ ದಟ್ಟಣೆಯಾಗುವ ಸಾಧ್ಯತೆ ಇದೆ. ಇದರಿಂದ ಏನಾದರೂ ಪ್ರತಿಭಟನೆಗೆ ತೊಂದರೆ ಆಗುವಂತ ಸಾಧ್ಯತೆಗಳು ಇದೆಯಾ? ಇಲ್ಲ, ಯಾವುದೇ ತೊಂದರೆ ಇಲ್ಲ. ನಮ್ಮದು ಮೊದಲೇ ನಿರೀಕ್ಷೆ ಇತ್ತು, ಯಾವುದೇ ವಾಹನಗಳಿಗೆ ಅಡಚಣೆ ಮಾಡದೆ ನಾವು ಬಹಳ ಉತ್ತಮ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಕೊಡ್ತೇವೆ ಎಂಬ ಭರವಸೆಯನ್ನು ನಾವು ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೇವೆ. ಅದೇ ರೀತಿ ನಮಗೆ ಆದಷ್ಟು ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಯಾವುದೇ ಅಡೆತಡೆ ಇಲ್ಲದೆ ಚಂದವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಿ. ಪಾರ್ಕಿಂಗ್ಗೋಸ್ಕರ ಪ್ರತ್ಯೇಕವಾಗಿ ಸ್ಥಳ ನಿಗದಿ ಮಾಡಿದ್ರೆ ಅಥವಾ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುವಂತ ವ್ಯವಸ್ಥೆಯಲ್ಲಿ ಹೇಗೆ? ಮಂಗಳೂರು ನಗರದಲ್ಲಿ ಅತ್ಯಧಿಕ ಪಾರ್ಕಿಂಗ್ ಇರುವ ಒಂದು ಏರಿಯಾ ಅಂದ್ರೆ ಅಡ್ಯಾರ್ ಕಣ್ಣೂರು. ಇಲ್ಲಿ ಬೇಕಾದಷ್ಟು ಮೈದಾನಗಳಿದೆ. ಯಾವುದೇ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಯಾವುದೇ ಅಡೆತಡೆ ಉಂಟಾಗಲ್ಲ. ಇದಿಷ್ಟು ಸಂಘಟಕರ ಒಂದು ಮಾತು. ಸಂಚಾರ ನಿರ್ಬಂಧ ನಿಷೇಧ ಏನಿದೆ ಇದನ್ನ ವಾಪಸ್ ತೆಗೆದುಕೊಂಡ್ರು ಕೂಡ ನಮ್ಮ ಪ್ರತಿಭಟನೆಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಯಾವುದೇ ರೀತಿ ಸಂಚಾರಕ್ಕೆ ತೊಂದರೆ ಆಗದಿರುವಂತಹ ನಿಟ್ಟಿನಲ್ಲಿ ಇವತ್ತಿನ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಳ್ತೀವಿ ಅನ್ನುವಂಥದ್ದು ಆಯೋಜಕರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.